ಹಾಯ್ ವೆಲ್ಕಮ್ ಟು ಲತಾ ರಾಘವೇಂದರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ವೀಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಬೆಳಿಗ್ಗೆನೇ ತಿಂಡಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಮೊನ್ನೆ ಹುರುಳಿಕಾಳು ಮೊಳಕೆ ಕಟ್ಟಿದ್ನಲ್ಲ, ಅದನ್ನೇ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಸಾಂಬಾರಿಗೆ ಬೆಳಿಗ್ಗೆನೇ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಅನ್ನಕ್ಕಿಟ್ರೆ ಆಮೇಲೆ ಸಾಂಬಾರು ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಫಸ್ಟ್ ಅನ್ನಕ್ಕಿಟ್ಕೊಂಡೆ ನಾನು. ಇವತ್ತು ಬೆಡ್ಶೀಟ್ ನೆನೆಸ್ಬಿಟ್ಟಿದ್ದನ್ನ ಒಗ್ಯೋಣ ಅಂತ ಹೇಳ್ಬಿಟ್ಟು ಅದನ್ನು ನಮ್ಮ ರಾಘುಗೆ ಹೇಳಿದೆ, ಒಂದು ಸ್ವಲ್ಪ ಬೆಡ್ಶೀಟ್ ಹೋಗಿ ಅಂದರೆ ನಾನು ಒಬ್ಬನೇನಾ ಅಂತ ಹೇಳ್ತಿದ್ದೆ ನೋಡಿ. ಅದಕ್ಕೆ ಇಲ್ಲಿ ಈ ಥರ ಇದು ಮಾಡ್ತಿದ್ರೆ ಏನು ಆ ಥರ ಲುಕ್ಕು, ಆ ಥರ ರಿಯಾಕ್ಷನ್ ಕೊಡ್ತಿದ್ಯಾ ಅಂತ ಸ್ವಲ್ಪ ಹೊತ್ತು ಹಂಗೆ ತಮಾಷೆಗೆ ಮಾತಾಡ್ತಿದ್ವಿ. ಅದಾದಮೇಲೆ ಸ್ವಲ್ಪ ಹೆಲ್ಪ್ ಮಾಡ್ದೆ, ನಾವು ಇಬ್ಬರು ಸೇರಿ ಒಂದು ಸ್ವಲ್ಪ ಅದು ಬೆಡ್ಶೀಟ್ ಒಗೆದು ಹಾಕಿದ್ವಿ. ಇವತ್ತು ನೋಡಿದ್ರೆ ಬಿಸಿಲೇ ಕಾಯ್ತಿಲ್ಲ, ಏನೋ ಒಂಥರ ಈ ವೆದರು ಮಳೆ ಬರೋ ಥರ ಇತ್ತು. ನಾನಿಲ್ಲಿ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಹುರುಳಿಕಾಳೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡಾದ್ಮೇಲೆ ಅದಕ್ಕೆ ಸುಲಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಅದಾದಮೇಲೆ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಹಚ್ಚಿಟ್ಕೊಂಡಿರೋಂಥ ಒಂದು ಟೊಮೆಟೊ, ಅದಾದಮೇಲೆ ಒಂದು ಸ್ವಲ್ಪ ಮೆಣಸು ಮತ್ತು ಚಕ್ಕೆ ಲವಂಗ, ಕಡಲೆ ಮತ್ತು ಇದು ಏನು ಗಸಗಸೆ, ಒಂದು ಸ್ವಲ್ಪ ಕಾಯಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಫುಲ್ಲು ರೋಸ್ಟ್ ಆಗಬೇಕು. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಆಲ್ಮೋಸ್ಟ್ ನಾನು ಎಲ್ಲ ಮಸಾಲೆ ಸಾಂಬಾರಿಗೂ ಈ ಥರ ಮಸಾಲೆ ರುಬ್ಬಿಟ್ಟೆ ಮಾಡ್ತೀನಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲ ಒಂದು ಸ್ಪೂನ್ ಅರಿಶಿನ, ಒಂದು 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಂಡು ನೋಡಿ ಈ ಥರ ನುಣ್ಣಗೆ ರುಬ್ಕೊತಾ ಇದ್ದೀನಿ ನಾನು. ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡು ಕಾಳು ಮತ್ತು ಆಲೂಗೆಡ್ಡೆ, ಈರುಳ್ಳಿ, ಟೊಮೆಟೊ ಎಲ್ಲ ಸೇರಿಸ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈ ಥರ ಕಾಳು ಚೆನ್ನಾಗಿ ಫ್ರೈ ಆಗಲಿ. ಅದು ಹುರುಳಿಕಾಳು ಒಂದು ಸ್ವಲ್ಪ ಸಿಪ್ಪೆ ಬಿಡೋ ಥರ ಫ್ರೈ ಆಗಬೇಕು. ಅದಾದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಸೇರಿಸ್ಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು. ಆ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೋಡಿ ಈ ಥರ ಕುದಿ ಬಂದಾದಮೇಲೆ ಅದು ಮಸಾಲೆದ ಏನು ಹಸಿ ವಾಸನೆ ಇರುತ್ತೋ ಅದೆಲ್ಲ ಹೋದ್ಮೇಲೆ ನಾನಿಲ್ಲೊಂದು 2ರಿಂದ 3 ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ. ನಾನು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಸೇರಿಸ್ಕೊತಿದ್ದೀನಿ. ಅದಾದಮೇಲೆ ಅದೊಂದು ಸ್ವಲ್ಪ ಕುದಿ ಬಂದಮೇಲೆ 2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಈ ಕಡೆ ಇದು ಕಾಂಬಿನೇಷನ್ ಆಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಗಂಟಿಲ್ಲದೆ ನಾನು ಈ ಥರ ಮುದ್ದೆ ಮಾಡ್ಕೊತೀನಿ. ಲಾಸ್ಟಲ್ಲಿ ಒಂದೇ ಸಲ ತಿರ್ಗಿಕೊಳೋದ್ರಿಂದ ಮುದ್ದೆ ಗಂಟಾಗೋದಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಮುದ್ದೆ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಮುದ್ದೆ ಮಾಡಿದ್ರೆ ನಮ್ಮಿಬ್ಬರಿಗೂ ಸಾಕಾಗುತ್ತೆ. ಒಂದೇ ಮುದ್ದೆ ಮಾಡೋದು ನಾನು ಕರೆಕ್ಟಾಗಿ ಮಾಡ್ಕೊಂಡ್ಬಿಡ್ತೀನಿ. ಅನ್ನ ಬೇರೆ ಮಾಡಿರ್ತೀನಲ್ಲ ಅಂತೇಳ್ಬಿಟ್ಟು ಇಷ್ಟು ಮುದ್ದೆ ಮಾಡ್ಕೊಂಡೆ. ನೋಡಿ ಸಾಂಬಾರು ಜೊತೆ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ತಲೆ ಸ್ನಾನ ಮಾಡೋಣ ಅಂತೇಳ್ಬಿಟ್ಟು ಏರೆಲ್ಲ ಫುಲ್ ಒಂಥರ ಡ್ರೈ ಆಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ನಾನಿಲ್ಲಿ ಫಸ್ಟೇ ಎಣ್ಣೆಗೆ ಒಂದು ಸ್ವಲ್ಪ ಅಲೋವೆರಾ ಮತ್ತು ಮೆಂತ್ಯ, ಕರಿಬೇವು, ದಾಸವಾಳ ಎಲ್ಲ ಹಾಕ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಕಾಯಿಸಿಟ್ಕೊಂಡಿರ್ತೀನಿ. ಆ ಎಣ್ಣೆನೇ ನಾನು ತಲೆಗೆ ಹಚ್ಚೋದು. ನನ್ನ ಕೂದಲು ಫಸ್ಟಿಂದನೂ ಒಂದು ಸ್ವಲ್ಪ ಇದೆ, ನನಗೇನು ಜಾಸ್ತಿ ಲಾಂಗ್ ಏರು ಇಲ್ಲ, ಸ್ವಲ್ಪ ತಿಕ್ಕಾಗೂ ಇಲ್ಲ, ಇದೇ ಥರನೇ ಇರೋದು. ಮೊನ್ನೆ ಬೇರೆ ಒಂದು ಸ್ವಲ್ಪ ಕಟ್ ಮಾಡಿಸ್ಬಿಟ್ಟಿದ್ದೆ, ಫುಲ್ ಎಲ್ಲ ಒಂಥರ ಡ್ರೈ ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು. ಇದು ನೋಡಿ ಇವತ್ತು ಯಾವ ಥರ ವೆದರ್ ಇದೆ ಅಂತಂದರೆ 5 ನಿಮಿಷ ಮಳೆ ಬರುತ್ತೆ, ಮತ್ತು 5 ನಿಮಿಷ ಆದಮೇಲೆ ಬಿಸಿಲು ಬರುತ್ತೆ. ಅದಾದಮೇಲೆ ಫುಲ್ಲು ಫಾಗ್ ಅಂದರೆ ಫಾಗು. ನಮ್ಮ ಮಧುಗಿರಿ ಬೆಟ್ಟ ನೋಡಿ ಯಾವ ಥರ ಕಾಣ್ತಿದೆ ಅಂತೇಳ್ಬಿಟ್ಟು ಬಟ್ಟೆ ಒಗೆಯೋದಕ್ಕೂ ಆಗಲಿಲ್ಲ ಈ ಥರ ವೆದರ್ ಇದ್ದಿದ್ದಕ್ಕೆ. ಅದಾದಮೇಲೆ ಸರಿ ಆಯಿತು, ಅಕ್ಕಿನಾದರೂ ಕ್ಲೀನ್ ಮಾಡಿ ಇಡೋಣ, ಇವತ್ತು ಮನೆ ಹತ್ರನೇ ಇದ್ದೀನಲ್ಲ, ಬಟ್ಟೆ ಒಗೆಯೋದಕ್ಕೂ ಆಗಲಿಲ್ಲ ಅಂತೇಳ್ಬಿಟ್ಟು ಈ ಥರ ಅಕ್ಕಿಗೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಡ್ತಾಯಿದ್ದೀನಿ. ನಾನು ಊರಲ್ಲಿ ಇರಬೇಕಾದ್ರೆ ನಾನೇ ಕೆಲಸ ಎಲ್ಲ ಮಾಡ್ಕೊತೀನಿ.
ಅಂತಲೇ ಇರಲಿಲ್ಲ. ಮದುವೆಗೂ ಮುಂಚೆ ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ಎಲ್ಲ ಇದ್ದರು ಮನೇಲಿ, ಅವರೇ ಮಾಡ್ಕೊಳ್ಳೋರು. ಮದುವೆ ಆದಮೇಲೆ ನಾನು ಊರಲ್ಲಿ ಇರಬೇಕಾದ್ರೆ ನಮ್ಮ ಅತ್ತೆ ಮಾಡಿಡೋರು. ನನಗೆ ರಿಸ್ಕೇ ಇರ್ತಿರ್ಲಿಲ್ಲ. ಇವಾಗ ಇಲ್ಲಿ ಇರಬೇಕಾದ್ರೆ ನಾನೇ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ನಾನೇ ಒಂದು ಸ್ವಲ್ಪ ಹೆಂಗೋ ನಾನು ಫಸ್ಟ್ ಕಲ್ತಿದ್ದಕ್ಕೆ ಇವಾಗ ಯೂಸ್ ಆಗ್ತಾಯಿದೆ. ನಾನಿಲ್ಲಿ ಹುಳ ಆಗಬಾರ್ದು ಅಂತೇಳ್ಬಿಟ್ಟು ಅಕ್ಕಿಗೆ ಒಂದೆರಡು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಎತ್ತಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ನಾನಿಲ್ಲಿ ಯಾಕಿಷ್ಟು ಚಿಕ್ಕದಾಗಿರೋ ದೇವ್ರ ಗೂಡು ಇಟ್ಕೊಂಡಿದ್ದೀನಿ ಅಂದರೆ, ನಾವಿರೋ ಮನೆಯಲ್ಲಿ ಇಲ್ಲಿ ಸಪ್ರೇಟ್ ದೇವ್ರ ರೂಮ್ ಇಲ್ಲ. ಅದಕ್ಕೆ ನಾನು ಇಲ್ಲಿ ಇಷ್ಟು ಪುಟ್ಟದಾಗಿರೋದು ದೇವ್ರ ರೂಮು ಇಟ್ಕೊಂಡಿದ್ದೀನಿ. ನಾವೇನಾದರೂ ಬೇರೆ ಕಡೆ ಮನೆ ಚೇಂಜ್ ಮಾಡಿದ್ರೆ ಮತ್ತು ಅಲ್ಲಿ ಏನಾದರೂ ಸಪ್ರೇಟ್ ದೇವ್ರ ರೂಮ್ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಚಿಕ್ಕದಾಗಿರೋದು ತಂದು ಇಟ್ಕೊಂಡಿದ್ದೀನಿ. ಮತ್ತು ಇಷ್ಟು ನಾನು ಇಲ್ಲಿ ಫುಲ್ಲು ಚಿಕ್ಕದಾಗಿರೋದು ಒಂದು ಗಣೇಶನ ವಿಗ್ರಹನೂ ಇಟ್ಕೊಂಡಿದ್ದೀನಿ. ಮತ್ತು ಇದೊಂದು ಇಟ್ಕೊಂಡಿರೋದ್ರಿಂದ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ನಾನೇನು ದೊಡ್ಡದು ದೇವ್ರಿಗೂ ತಗೊಂಡಿಲ್ಲ. ಇವತ್ತು ಪೂಜೆ ಮಾಡೋದಕ್ಕೆ ಹೂ ತರೋದು ಮರೆತುಬಿಟ್ಟಿದ್ದೆ. ಅದಕ್ಕೆ ನಾನು ಇಲ್ಲೊಂದು ಪಾಟಲ್ಲಿ ಚಿಕ್ಕದಾಗಿರೋ ಪಾಟಲ್ಲಿ ಈ ಥರ ಒಂದು ಪತ್ರೆ ಹಾಕ್ಕೊಂಡಿದ್ದೀನಿ. ಹೂ ಇಲ್ದಾಗ ನಾನು ಇದೇ ಪತ್ರೆನ ಇಟ್ಕೊಂಡು ಪೂಜೆ ಮುಗಿಸ್ಕೊತೀನಿ. ಇವತ್ತು ಅದೇ ಥರ ಮಾಡ್ತಾಯಿದ್ದೀನಿ. ನನಗೆ ಪೂಜೆನ ಒಂದು ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಳ್ಬೇಕು. ಬೇಗ ಏನೋ ಅರ್ಜೆಂಟಲ್ಲಿ ಪೂಜೆ ಮಾಡಿದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನಿಲ್ಲಿ ನನಗೆ ಯಾವಾಗ ಟೈಮು ಸಿಗುತ್ತೋ ಆವಾಗ ನಿಧಾನವಾಗಿ ಪೂಜೆ ಮುಗಿಸ್ಕೊತೀನಿ. ಒಂಥರ ಸಮಾಧಾನ ಅನಿಸುತ್ತೆ. ಅದಾದಮೇಲೆ ಒಂದು ಪೂಜೆ ಮುಗಿಸ್ಕೊಂಡಾದ್ಮೇಲೆ 5 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಳ್ಬೋದು. ನನಗೆ ಆ ಥರ ಪೂಜೆ ಮಾಡ್ಕೊಳ್ಳೋದಕ್ಕೇ ಇಷ್ಟ. ಪೂಜೆ ಕೆಲಸ ಆದಮೇಲೆ ಮುಂದಿನ ಕೆಲಸ ಎಲ್ಲ ಮಾಡ್ಕೊತೀನಿ. ದೇವ್ರ ಪೂಜೆ ಎಲ್ಲ ಮುಗೀತು. ಮಧ್ಯಾಹ್ನಕ್ಕೆ ಫುಲ್ಲು ವೆದರ್ ಒಂಥರ ಚಳಿ ಇದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇತ್ತು, ಅದನ್ನು ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ತೆಗೆದಿಟ್ಕೊಂಡಿದ್ದೀನಿ. ನಮ್ಮ ರಾತ್ರಿನೇ ಮಾಡು ಅಂತ ಹೇಳ್ತಿದ್ದ. ಅದಕ್ಕೆ ರಾತ್ರಿ ಊಟ ಮಾಡೋಕ್ಕಾಗಲ್ಲ ಮತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ಕೊತಿದ್ದೀನಿ. ನನಗೆ ಜಾಸ್ತಿ ಏನಂದರೆ ಡೀಪ್ ಫ್ರೈ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಇವಾಗ ಪೂರಿ ಆಗಲಿ, ಇದು ಬಜ್ಜಿ ಬೋಂಡ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಯಾವಾಗಲೂ ಒಂದ್ಸರಿ ನಮ್ಮ ರಾಗುಗೆ ಇಷ್ಟ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀನಿ. ಅದರಲ್ಲೂ ಈ ಮೆಣಸಿನ್ಕಾಯಿ ಬಜ್ಜಿ ಏನು ನನಗೆ ಎಷ್ಟು ಇಷ್ಟ ಆಗಲ್ಲ. ಈರುಳ್ಳಿ ಪಕೋಡ ಎಲ್ಲ ಮಾಡಿದ್ರೆ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ. ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾನೆ ರಾಗುನು, ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಒಂದು ಸ್ವಲ್ಪ ತಂದ್ರೆ ನಮಗೆ ಜಾಸ್ತಿ ಇರುತ್ತೆ. ಅವತ್ತು ಒಂದು ಸ್ವಲ್ಪ ತಂದಿದ್ದೆ, ಒಂದು 1/4 kg ಮೆಣಸಿನ್ಕಾಯಿ ತಂದಿದ್ದೆ. ನೋಡೋದೆಲ್ಲ ಫುಲ್ಲು ಹಣ್ಣಾಗಿ ಹೋಗ್ಬಿಟ್ಟಿದೆ. ಇವಾಗ ಇದರಲ್ಲಿ ಒಂದು ಸ್ವಲ್ಪ ಮಾಡಿಬಿಡ್ಬೇಕು, ಇಲ್ಲಾಂದರೆ ಅದು ಮತ್ತೆ ಚೆನ್ನಾಗಿಲ್ಲದೆ ಇರೋ ಥರ ಹೋಗ್ಬಿಡುತ್ತೆ. ಇಲ್ಲಿ ಬೆಳಿಗ್ಗೆ ಸಾಂಬಾರ್ಗೆ ಹಾಕ್ಬಿಟ್ಟು ಒಂದು ಅರ್ಧ ಆಲೂಗೆಡ್ಡೆ ಇತ್ತು, ಅದನ್ನು ನನಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ನೋಡಿ ಒಂದು ಸ್ವಲ್ಪ ಹಣ್ಣಾಗಿ ಹೋಗಿದೆ ಮೆಣಸಿನ್ಕಾಯಿ ಎಲ್ಲ, ಆದರೆ ಅದನ್ನೇ ತೆಗೆದು ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಚಿಕ್ಕದಾಗಿರೋದು ಏನಾಗುತ್ತೆ ಅಂದರೆ ಸ್ವಲ್ಪ ಖಾರ ಆಗಿಬಿಡುತ್ತೆ. ಅದಕ್ಕೆ ನಾನು ಇದರಲ್ಲಿರೋ ಈಗ ಈ ಥರ ಬೀಜ ಬರುತ್ತಲ್ಲ, ಇದನ್ನು ಸ್ವಲ್ಪ ತೆಗೆದಿಡ್ತೀನಿ. ಇಲ್ಲಾಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಇದು ತಿನ್ನೋದ್ರಿಂದ. ನನಗೆ ಇಷ್ಟ ಆಗಲ್ಲ, ಇದು ಜಾಸ್ತಿ ಖಾರ ಆಗಂತೂ ಇಷ್ಟನೇ ಆಗಲ್ಲ. ಈ ಥರ ಹಚ್ಕೊಂಡ್ಬಿಟ್ಟು 1 ನಿಮಿಷ ನೀರಿಗೆ ಹಾಕ್ಬಿಡ್ತೀನಿ. ನೀರಿಗೆ ಹಾಕೋದ್ರೆ ಒಂದು ಸ್ವಲ್ಪ ಖಾರ ಕಡಿಮೆ ಅಂತ ಅನಿಸ್ತಿರುತ್ತೆ. ಇಲ್ಲ ಅಂದರೆ ತೊಳೆದ್ಬಿಟ್ಟೇ ಹಚ್ಕೊಳ್ಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು. ನಾನಿದು ಜಾಸ್ತಿ ದಿನ ಆಗಿತ್ತಲ್ಲ, ಅದಕ್ಕೆ ಈ ಥರ ನೀರಿಗೆ ಹಾಕ್ಕೊತಾ ಇದ್ದೀನಿ ಹಚ್ಬಿಟ್ಟು. ನಾನು ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಚಿಕ್ಕದಾಗಿ ಹಚ್ಕೊತೀನಿ. ಜಾಸ್ತಿ ಉದ್ದಕ್ಕಿರುತ್ತಲ್ಲ ಅದೇ ಥರ ಹಾಕಲ್ಲ. ಯಾಕಂದರೆ ಅದು ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಒಂದ್ಸಲಿ ಫ್ರೈ ಮಾಡಿದ ಎಣ್ಣೆನ ಮತ್ತೆ ಯೂಸ್ ಮಾಡೋಕ್ಕಾಗಲ್ವಲ್ಲ, ಪದೇ ಫ್ರೈ ಮಾಡಿದ್ದನ್ನ ಅದನ್ನು ಅಡುಗೆಗೆ ಬಳಸಬಾರ್ದು. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇ ಫ್ರೈ ಮಾಡ್ಕೊತೀನಿ. ಏನಾದ್ರು ಫ್ರೈ ಮಾಡಬೇಕಾದ್ರೆ ನಾನಿಲ್ಲಿ ಕಡಲೆ ಹಿಟ್ಟು ಕಲಸಿಟ್ಕೊಳೋದಕ್ಕೆ ಫಸ್ಟ್ ಅದನ್ನು ಜಾಡಿ ಮಾಡ್ಕೊತೀನಿ.
ಫ್ರೆಶ್ ಆಗಿದ್ರೂ ಸಮೇತ ನಾನು ಜರ್ಡಿ ಮಾಡ್ಕೊತೀನಿ. ಯಾಕಂದರೆ ಅಂಗಡಿಯಲ್ಲಿ ಎಷ್ಟು ದಿನ ಇಟ್ಕೊಂಡಿರ್ತಾರೋ ಏನೋ ಅಂತೇಳ್ಬಿಟ್ಟು ನನಗೆ ಒಂದು ಸರಿ ಅದೇ ಥರ ಹಾಕೋದಕ್ಕೆ ಮನಸ್ಸಾಗಲ್ಲ. ನಾನು ಯಾವುದೇ ಥರ ಇದ್ರೂ ಒಂದು ಸರಿ ಜರ್ಡಿ ಮಾಡಿಬಿಟ್ಟು ಹಾಕ್ಕೊತೀನಿ. ನಾನು ಇಲ್ಲೊಂದು ಸ್ವಲ್ಪ ಬೋಂಡಕ್ಕೆ ಸೋಡಾ ಸೇರಿಸ್ಕೊಂಡು 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಕಲಸಿಟ್ಕೊತಾ ಇದ್ದೀನಿ. ಫಸ್ಟೇ ಕಲಸಿಟ್ಕೊಂಡ್ರೆ ಬೋಂಡ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು. ಜೀರಿಗೆ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ನಾನು ಜೀರಿಗೆ ಇಲ್ಲಿ ಸೇರಿಸ್ಕೊಂಡಿಲ್ಲ. ಜೀರಿಗೆ ಸೇರಿಸ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಎಷ್ಟೇ ಖಾರ ಹಾಕಿದ್ರೂ ನಮ್ಮ ರಾಘುಗಂತೂ ಇನ್ನೂ ಖಾರ ಹಾಕು ಅಂತಿರ್ತಾನೆ. ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿನೂ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಒಂಥರ ಚೆನ್ನಾಗಿರುತ್ತೆ ಖಾರವಾಗಿ. ಅದಕ್ಕೆ ಖಾರದ ಪುಡಿನ ಸೇರಿಸ್ಕೊಂಡು ಈ ಕಡೆ ಇನ್ನೇನು ರಾಘು ಬರೋ ಟೈಮ್ ಆಯಿತು, ಊಟಕ್ಕೆ ಬರ್ತಾನೆ ಅಂತೇಳ್ಬಿಟ್ಟು ಮಳೆನೂ ಸ್ಟಾರ್ಟ್ ಆಗಿತ್ತು ಆವಾಗಲೇ. ನೋಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದೊಂದೇ ಈ ಥರ ಎಣ್ಣೆಗೆ ಹಾಕ್ಕೊಂಡು ತೇಲ್ಸ್ಕೊಂಡ್ರೆ ಬಿಸಿಯಾಗಿರೋ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗುತ್ತೆ. ಇದಕ್ಕೆ ನಾನು ಈರುಳ್ಳಿ ಮತ್ತು ಕ್ಯಾರೆಟು, ನಿಂಬೆ ಹುಳಿ ಎಲ್ಲ ಮೇಲೆ ಒಂದು ಸ್ವಲ್ಪ ಸೇರಿಸ್ಕೊಂಡ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಖಾರ ಹಾಕಿದ್ರೂ ಮೆಣಸಿನ್ಕಾಯಿ ಖಾರ ಇದ್ರೂ ಸಮೇತ ಖಾರದ ಪುಡಿ ಮತ್ತು ಉಪ್ಪು ಎಲ್ಲ ಮತ್ತೆ ಮಿಕ್ಸ್ ಮಾಡಿಕೊಂಡು ತಿಂತಾಯಿರ್ತಾನೆ ರಾಘು. ಅಷ್ಟು ಖಾರ ತಿಂತಾನೆ. ನನಗಂತೂ ಎಷ್ಟು ಬೈದ್ರೂ ಅವ್ನು ಕೇಳೋದೇ ಇಲ್ಲ. ಇನ್ನೂ ಖಾರ ಇರಬೇಕು ಅಂತೇಳ್ಬಿಟ್ಟು ತಿಂತಿರ್ತಾನೆ. ಅಂಗಡಿಯಲ್ಲೂ ಕೂತ್ಕೊಂಡು ಬೇಜಾರಾಗುತ್ತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಸಾಯಂಕಾಲ ತಿನ್ನೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಏನಾದರೂ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಈ ಚಳಿಗೆ ಸಂಜೆ ಟೈಮು. ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ. ಇಲ್ಲಿ ನನಗೆ ಬೇರೆ ಆಲೂಗೆಡ್ಡೆದು 1-2 ಹಾಕ್ಕೊಂಡೆ ಬಜ್ಜಿನ ಅದ್ರ ಜೊತೆಗೆ. ಅದಾದಮೇಲೆ ರಾಘುನು ಬಂದ, ನೀನು ಇವಾಗ ಮಾಡ್ತಿದ್ಯಾ ಅಂತ ಕೇಳ್ತಿದ್ದ. ಅದಕ್ಕೆ ನೀನು ಬಂದಮೇಲೆ ಮಾಡೋಣ ಅಂತೇಳ್ಬಿಟ್ಟು ಮಾಡಿರಲಿಲ್ಲ ಅಂತೇಳ್ಬಿಟ್ಟು ಈ ಕಡೆ ನಗ ಆಡ್ಕೊಂಡು ಸ್ವಲ್ಪ ಮಾತಾಡ್ತಿದ್ವಿ. ಅವ್ನು ಬಂದು ಅವನಿಗೆ ಈರುಳ್ಳಿ ಬೇಕಲ್ಲ, ಅದಕ್ಕೆ ಈರುಳ್ಳಿ ಹಚ್ಕೊತಿದ್ದಾನೆ. ನೀನು ವೀಡಿಯೋ ಮಾಡ್ಕೊತಿದ್ಯಾ, ನಾನು ಬರಲ್ಲ ಮಾಡು ಅಂತ ಹೇಳ್ತಿದ್ದೆ. ನೀನು ಬಂದರೆ ಏನಾಗಲ್ಲ ಬಾ, ನೀನು ಆ ಕಡೆ ಫೇಸ್ ತಿರುಗಿಸ್ಕೊಂಡಿದ್ಯಲ್ಲ, ನಿನ್ನ ಪಾಡಿಗೆ ನೀನೇನು ಕೆಲಸ ಇತ್ತು ಅದನ್ನು ಮಾಡ್ಕ ಅಂತೇಳ್ಬಿಟ್ಟು ಈ ಕಡೆ ಇಬ್ಬರು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೆಲಸ ಮಾಡ್ಕೊತಿದ್ವಿ. ಯಾವಾಗಾದರೂ ನಾನು ಒಬ್ಬಳೇ ಏನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಎಲ್ಪ್ ಮಾಡಬೇಕಾ ಏನಾದರೂ ಅಂತೇಳ್ಬಿಟ್ಟು ಬಂದು ಮಾಡ್ತಿರ್ತಾನೆ. ಒಂಥರ ಚೆನ್ನಾಗಿರುತ್ತೆ. ಇಬ್ಬರು ಫುಲ್ ಖುಷಿಯಾಗಿ ಮಾತಾಡ್ಕೊಂಡು ಏನಾದರೂ ಮಾಡ್ತಾಯಿರ್ತೀವಿ ಕೆಲಸನ. ಮತ್ತು ಈ ಕಡೆ ಅದು ತೇಲ್ಸಿರೋ ಬೋಂಡ ಇರುತ್ತಲ್ಲ, ಅದನ್ನು ಮತ್ತೆ ಕಟ್ ಮಾಡಿ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೆ ಆ ಥರನೇ ಇಷ್ಟ ನಮ್ಮಿಬ್ರಿಗೂ. ಒಂದು ಸರಿ ತೇಲ್ಸಿದ್ನ ಮತ್ತೆ ತೆಗೆದ್ಬಿಟ್ಟು ಕಟ್ ಮಾಡಿ ಅದು ಮತ್ತೆ ರೋಸ್ಟ್ ಮಾಡ್ತೀವಿ. ನಾವು ಎಲ್ಲೇ ಹೊರಗಡೆ ತಗೊಂಡ್ರು ಅಷ್ಟೇ, ರೋಸ್ಟ್ ಹಾಕ್ಕೊಡಿ ಅಂತೇಳ್ಬಿಟ್ಟು ಕೇಳಿಸ್ಕೊಂಡು ಬರ್ತೀವಿ. ಒಂಥರ ಚೆನ್ನಾಗಿರುತ್ತೆ ನೋಡಿ. ಈ ಥರ ಕಟ್ ಮಾಡಿದ್ದು ಮತ್ತೆ ಎಣ್ಣೆಗೆ ಹಾಕಿ ಈ ಥರ ತೇಲ್ಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ಥರ ಮಾಡ್ಕೊತೀನಿ ನಾನು. ಈ ಥರನೂ ರೆಡಿಯಾಗಿಬಿಡುತ್ತೆ ನೋಡಿ. ಒಂಥರ ಚೆನ್ನಾಗಿತ್ತು ಇವತ್ತು. ಅದಾದಮೇಲೆ ನಾನು ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಸ್ವಲ್ಪ ಬಾಕ್ಸಿಗೆಲ್ಲ ಹಾಕ್ಕೊಂಡು ಶಾಪಿಗೆ ಹೊರಟ್ಬಿಟ್ಟೆ. ಶಾಪಲ್ಲೂ ಹಾಕ್ಕೊಳ್ಳೋದಕ್ಕೆ ಈ ಥರ ರೆಡಿ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಅದಾದಮೇಲೆ ಶಾಪಿಗೆ ಹೋದ್ವಿ. ಇಲ್ಲೊಂದು ಬುಕ್ಸ್ ಬಂದಿತ್ತು, ಓಪನ್ ಮಾಡ್ತಾಯಿದ್ದೀನಿ. ಒಂದು ಬುಕ್ ತರಿಸಿದ್ದೆ ಆನ್ಲೈನಲ್ಲಿ. ಇದು ರವಿ ಬೆಳಗೆರೆ ಅವ್ರದ್ದು. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟಿದ್ದಾರೆ, ಅದಕ್ಕೆ ನಾನು ತರಿಸಿದ್ದೀನಿ. ಓದ್ಬಿಟ್ಟು ಅದಾದಮೇಲೆ ಈ ಬುಕ್ ಬಗ್ಗೆ ನಾನು ರಿವ್ಯೂ ಕೊಡ್ತೀನಿ, ಯಾವ ಥರ ಇತ್ತು, ಏನು ಸ್ಟೋರಿ ಇತ್ತು ಅಂತ ಹೇಳ್ಬಿಟ್ಟು. ಬೆಳಗೆರೆ ಅವರ ಹೇಳಿ ಹೋಗೋ ಕಾರಣ ಅಂತ ಬುಕ್ ಬಂದ್ಬಿಟ್ಟು ನೇಮು. ಫಸ್ಟ್ ಟೈಮ್ ಓದ್ತಾ ಇರೋದು. ನಮ್ಮ ಕಸ್ಟಮರ್ ಒಬ್ಬರು ಮಶ್ರೂಮ್ ಬೆಳಿತೀವಿ ಅಂತ ಹೇಳಿದರು. ಅವರಿಗೆ ನಮಗೂ ತಂದ್ಕೊಂಡು ಕೊಡಿ ಅಂತ ಹೇಳಿದ್ವಿ. ಅದಾದಮೇಲೆ ನೋಡಿ ಇಲ್ಲಿ 1 kg ಮಶ್ರೂಮ್ ತಗೊಬಂದು ಕೊಟ್ಟಿದ್ದಾರೆ. ಬರೀ 200 ರೂಪಾಯಿ kg ಅಷ್ಟೇ. ನಿಮಗೆ 200 ರೂಪಾಯಿ kg ಅಂತ ಹೇಳ್ಬಿಟ್ಟು ಕೊಟ್ಟೋಗಿದ್ದಾರೆ. ಎಷ್ಟು ಚೆನ್ನಾಗಿದೆ. 2 ಥರ ಮಶ್ರೂಮ್ ಕೊಟ್ಟಿದ್ದಾರೆ. ಒಂಥರ ನಾನು ಫಸ್ಟ್ ಟೈಮು
ಇಷ್ಟೊಂದು ಮಶ್ರೂಮು ಈ ಥರದ್ದೆಲ್ಲ ಕೈಯಲ್ಲಿ ಇಟ್ಕೊಂಡು ಇದು ಮಾಡ್ತಿರೋದು ಒಂಥರ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು. ಮಶ್ರೂಮಲ್ಲಿ ಏನಾದರೂ ರೆಸಿಪಿ ಮಾಡಬೇಕು ನಾಳೆ. ನಾನು ಯಾವತ್ತೂ ಮಶ್ರೂಮಲ್ಲಿ ಯಾವ ರೆಸಿಪಿನೂ ಟ್ರೈ ಮಾಡಿಲ್ಲ. ನೋಡಿ ಚೆನ್ನಾಗಿದೆ, 1 kg ತಂದು ಕೊಟ್ಟಿದ್ದಾರೆ. ನಾನು ಈ ಬುಕ್ಕು ಓಪನ್ ಮಾಡಿದ್ದಾದಮೇಲೆ ಓದೋಣ ಯಾವ ರೀತಿ ಇರ್ಬೋದು ಸ್ಟೋರಿ ಅಂತ ಹೇಳ್ಬಿಟ್ಟು ಕ್ಯೂರಿಯಾಸಿಟಿಯಿಂದ ಓಪನ್ ಮಾಡಿದೆ. ನಾನು ಓಪನ್ ಮಾಡಿದ್ದಾದಮೇಲೆ ಫಸ್ಟ್ ಪೇಜಲ್ಲಿ ಒಂದು ರವಿ ಬೆಳಗೆರೆ ಅವ್ರ ವೈಯಕ್ತಿಕ ಪರಿಚಯದ ಬಗ್ಗೆ ಹೇಳಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ನಾನು ಫಸ್ಟ್ ಇಲ್ಲಿ ಓದ್ತೀನಿ ಅದೇನು ಅಂತ ಹೇಳ್ಬಿಟ್ಟು, ಆಮೇಲಿಂದ ಅದು ಏನು ಅಂತ ಹೇಳ್ಬಿಟ್ಟು ನೀಟಾಗಿ ಹೇಳ್ತೀನಿ ನೋಡಿ. ನನಗೆ 2 ಹೆಣ್ಣು 2 ಗಂಡು ಮಕ್ಕಳಿದ್ದಾರೆ. 2 ಪತ್ನಿಯರಿದ್ದಾರೆ, 4 ಮೊಮ್ಮಕ್ಕಳಿದ್ದಾರೆ. ಸಿಗರೇಟು, ತಿರುಗಾಟ, ಓದು, ಬರವಣಿಗೆ, ಸಂಗೀತ, ಇತಿಹಾಸ ನನ್ನ ಬಲಹೀನತೆಗಳು. ಜಗತ್ತು ನನ್ನ ಮನೆ, ಉಳಿದದ್ದು ತಗೊಂಡು ಏನು ಮಾಡುತ್ತೀರಿ. ಈ ಲೈನ್ ಎಷ್ಟು ಚೆನ್ನಾಗಿದೆ ನೋಡಿ. ಉಳಿದದ್ದು ತಗೊಂಡು ಏನು ಮಾಡುತ್ತೀರಿ ಅಂದರೆ, ನೆಮ್ಮದಿಯಾಗಿ ಮತ್ತು ಸಿಂಪಲಾಗಿ ಒಂದು ಜೀವನನ ಕಟ್ಕೊಳ್ಳೋದಕ್ಕೆ ಇಷ್ಟಿದ್ರೆ ಸಾಕಲ್ವಾ, ಮಿಕ್ಕಿದೆಲ್ಲ ಏನಕ್ಕೆ ಅಂತ. ಅಂದರೆ ಅವರ ಪರಿಚಯದ ಬಗ್ಗೆ ಇಷ್ಟು ಸ್ವಾರಸ್ಯವಾಗಿ ಹೇಳೋದಲ್ಲದೆ ನಮಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಜೀವನಕ್ಕೂ ಎಲ್ಲರ ಜೀವನಕ್ಕೂ ಇಷ್ಟಿದ್ರೆ ಸಾಕಲ್ವಾ, ಒಂದು ನೆಮ್ಮದಿಯಾಗಿ ಜೀವನ ಸಾಗಿಸೋಕ್ಕೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರಲ್ವ ಅವರು. ನಾನು ಇದು ಬುಕ್ ಒಂದು ಸ್ವಲ್ಪ ಓದೆ, ಒಂದು 10 pages ಓದೆ. ಅದರಲ್ಲಿ 2 ಕ್ಯಾರೆಕ್ಟರ್ಸ್ ಬರ್ತವೆ. ಒಂದು ಹಿಮವಂತ ಅಂತೇಳ್ಬಿಟ್ಟು, ಇನ್ನೊಂದು ಪ್ರಾರ್ಥನಾ ಅಂತೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾನು ಓದಿರೋಷ್ಟು ಸ್ಟೋರಿನೂ ಚೆನ್ನಾಗಿ ಬರೆದಿದ್ದಾರೆ. ಪೂರ್ತಿ ಓದ್ಬಿಟ್ಟು ಅದು ಸ್ಟೋರಿ ಏನಿದೆ ಅಂತೇಳ್ಬಿಟ್ಟು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಮತ್ತು ಲತಾ ರಾಘವೇಂದ್ರನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಥ್ಯಾಂಕ್ ಯು.